ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಗೌಡ. ನಾನಿವತ್ತು ನಿಮಗೆ ಜವೆ ಗೋಧಿಯಿಂದ ರುಚಿಯಾಗಿರೋ ಪಾಯಸ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನನ್ನ ಜೊತೆ ಬನ್ನಿ. ಮೊದಲಿಗೆ ಒಂದು ಕಪ್ಪಲ್ಲಿ ಜವೆ ಗೋಧಿ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು, ಒಂದು 3 ಗಂಟೆ ನೆನೆದ್ರೆ ಸಾಕು. ನೀರು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ವಾಶ್ ಮಾಡಿಬಿಟ್ಟು ನೀರನ್ನು ಸೋಸಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನಂತರ ಸ್ಟವನ್ನು ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಬೇಕು. ಅದೇ ಬೌಲಿನಲ್ಲಿ ನೀರನ್ನು ಹಾಕಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳಬೇಕು. ತದನಂತರ ಅದನ್ನು ಹಾಲಿನ ಮಿಶ್ರಣಕ್ಕೆ ಸೋಸಬೇಕು. ಕಸ ಕಡ್ಡಿ ಎಲ್ಲ ಹೋಗುತ್ತದೆ. ಅದಕ್ಕೆ ನಾವು ಮಿಕ್ಸಿಯಲ್ಲಿ ಮಾಡಿರುವ ಮಿಶ್ರಣವನ್ನು ಸೇರಿಸಿಕೊಳ್ಳೋಣ. ಜವೆ ಗೋಧಿನ ಮಿಶ್ರಣವನ್ನು ಹಾಕಿ ಒಂದು ಸ್ಪೂನಿನಲ್ಲಿ ಅದನ್ನು ಚೆನ್ನಾಗಿ ಕಲಸಿಕೊಡಬೇಕು. ಇಲ್ಲವಾದರೆ ಅದು ಗಂಟು ಗಂಟಾಗುತ್ತದೆ ಹಿಟ್ಟು. ಪಾಯಸ ತುಂಬ ಗಟ್ಟಿಯಾಗೂ ಇರಬಾರದು, ತುಂಬ ತೆಳುವಾಗೂ ಇರಬಾರದು. ನೋಡಿ ಫ್ರೆಂಡ್ಸ್, ಹೇಗಿದೆ ಈ ಹದದಲ್ಲಿ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಜವೆ ಗೋಧಿ ಪಾಯಸ ರೆಡಿಯಾಗಿದೆ. 10 ರಿಂದ 15 ನಿಮಿಷ ಒಲೆ ಮೇಲೆ ಇಟ್ಟರೆ ಸಾಕು. ನೋಡಿ ಫ್ರೆಂಡ್ಸ್, ರುಚಿಕರವಾದ ಜವೆ ಗೋಧಿ ಪಾಯಸ ರೆಡಿಯಾಗಿದೆ. ಇದಕ್ಕೆ ತುಪ್ಪವನ್ನು ಹಾಕಿದರೆ ಸವಿಯಲು ಇನ್ನೂ ಚಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ.